ಚುನಾವಣೆ ಪೂರ್ವದಲ್ಲಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಂತೆ ಅವರಿಗೆ ಸ್ಪಷ್ಟ ಮಾಹಿತಿ ಇತ್ತು. ಯಾವುದೋ ಕಾರಣಕ್ಕೆ ಅಧಿಕಾರಕ್ಕೆ ಬಂತು. ಅವು ಭರವಸೆಗಳೆಲ್ಲ ಬೋಗಸ್ಗೆಲ್ಲ ಘೋಷಣೆ ಮಾಡಿದರು. ಆಕಸ್ಮಿಕ ಅಧಿಕಾರಕ್ಕೆ ಬಂದರು. ಏನು 5 ಭರವಸೆಗಳು ಅಷ್ಟೇ ಅಲ್ಲ, ಬಹಳಷ್ಟು ಭರವಸೆಗಳು ಕೊಡೋರೆ. ಇವತ್ತಿಗೂ ನಾನು ಈ ಸರ್ಕಾರಕ್ಕೆ ಸವಾಲಾಗ್ತೀನಿ. 5 ಭರವಸೆಗಳು ನೋಡಿ. ಮೊದಲನೇದು ಅನ್ನಭಾಗ್ಯ. ಇವರು ಹೇಳಿದ್ರು ಹಸಿದವರಿಗೆ ಅನ್ನ, 10 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅದರಲ್ಲಿ 3 ಕೆಜಿ ಕೊಡೋದು ಇವ್ರು ಕೊಡೋದು ಕೇವಲ 174 ರೂಪಾಯಿ ಮಾತ್ರ ಅನ್ನಭಾಗ್ಯ. ಗೃಹಲಕ್ಷ್ಮಿ 60% ಮಹಿಳೆಯರಿಗೆ ತಲುಪಿಲ್ಲ. ನಾನು ಪ್ರತಿ ಹಳ್ಳಿಗೆ ಹೋಗಿದ್ದೀನಿ. ಬ್ಯಾಂಕ್ ಪಾಸ್ಬುಕ್ಗಳನ್ನ ದಾಖಲೆಗಳನ್ನ ಇಟ್ಟು ಮಾತಾಡಿದ್ದೀನಿ, ಪ್ರೊಟೆಸ್ಟ್ ಮಾಡಿದ್ದೀನಿ ಕ್ಷೇತ್ರದಲ್ಲಿ. ಇದುವರೆಗೂ 60% ಮಹಿಳೆಯರಿಗೆ ಗೃಹಲಕ್ಷ್ಮಿ ಸಿಕ್ಕಿಲ್ಲ. ಏನು ತಾಂತ್ರಿಕ ತೊಂದರೆ ಇರ್ತಾರೆ, ಮತ್ತೊಂದು ಹೇಳ್ತಾರೆ. ಇನ್ನು ಯುವ ನಿಧಿ ಇವ್ರು ಹೇಳಿದ್ದು 5 ಲಕ್ಷ. 5 ಲಕ್ಷದಲ್ಲಿ ಕೇವಲ 3,000 ಜನಕ್ಕೆ ಮಾತ್ರ ಯುವ ನಿಧಿ ನೋಂದಣಿಯಾಗಿದೆ. ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಮಾಡಿದರು. ಯಾರು PUC ವಿದ್ಯಾರ್ಥಿಗಳು ಮತ್ತು ಪ್ರಥಮ ದರ್ಜೆ ವಿದ್ಯಾರ್ಥಿಗಳು ಅವರು ಯಾರು ಎಲಿಜಿಬಲ್ ಅಲ್ಲ ಯುವ ನಿಧಿಗೆ. ಎಲ್ಲ ಕಡೆ ಸರ್ಕಾರಿ ಬಸ್ಗಳನ್ನು ಬಿಟ್ಟು ವಿದ್ಯಾರ್ಥಿಗಳನ್ನ ಕರೆಸಿದರು. ಶಿವಮೊಗ್ಗದಲ್ಲಿ ಕೊನೆಗೆ ಎಲ್ಲರೂ ಮೋದಿ ಅಂತ ಘೋಷಣೆಗೆ ಹೋಗಿ ಸಿದ್ದರಾಮಯ್ಯ ಮಾತಾಡಕ್ಕೆ 5,000 ಜನ ಅಷ್ಟೇ ಇದ್ದಿದ್ದು. ಯುವ ನಿಧಿನೂ ಸಹ ಫೇಲ್ಯೂರ್ ಆಗಿದೆ. ಯಾರು ಇದುವರೆಗೂ ಡಿಗ್ರಿ ಮಾಡಿರ್ತಾರೆ ಅಥವಾ ಬೇರೆ ಬೇರೆ ಕೋರ್ಸ್ಗಳು ಇರ್ತಾರೆ, ಅವ್ರಿಗೆ ಇದುವರೆಗೂ ಯಾರಿಗೆ ನೌಕರಿ ಸಿಕ್ಕಲ್ಲ ಅವರು ನಿಜವಾದ ಫಲಾನುಭವಿಗಳಾಗ್ತಾರೆ. ವಿದ್ಯಾರ್ಥಿಗಳು ಕರೆ ಸಮಾವೇಶ ಮಾಡಿಬಿಟ್ರೆ ಮುಗಿದೋಗ್ಬಿಡ್ತಾ. ಇದು ಫೇಲ್ಯೂರ್ ಆಗಿದೆ. ಶಕ್ತಿ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಶಕ್ತಿ ಅಂತ ಹೇಳಿರಲ್ಲ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ, ರಾಜ್ಯ ಹೆದ್ದಾರಿಗಳಲ್ಲಿ ದೊಡ್ಡ ಮಹಾನಗರ ಪಾಲಿಕೆ, ನಗರ ಪ್ರದೇಶಗಳ ಮತ್ತು ಪುರಸಭೆ, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾತ್ರ ಸರ್ಕಾರಿ ಬಸ್ಗಳು ಓಡಾಟ ಮಾಡ್ತವೆ. ಗ್ರಾಮೀಣ ಪ್ರದೇಶದಲ್ಲಿ ಬಸ್ಗಳೇ ಇಲ್ಲ, ಸರ್ಕಾರಿ ಬಸ್ ಇಲ್ಲ. ಮತ್ತು ಈ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿಗಳು ಓಡ್ತವೆ. ವಿದ್ಯಾರ್ಥಿಗಳಿಗೆ ನಾಳೆ ಪರೀಕ್ಷೆ ತೊಂದರೆ ಆಗಿದೆ. ಹೆಚ್ಚುವರಿ ಬಸ್ ಬಿಡಬೇಕಾಯ್ತು, ಬಸ್ಗಳು ಬಿಟ್ಟಿಲ್ಲ. ಶಕ್ತಿನೂ ಸಂಪೂರ್ಣ ವಿಫಲವಾಗಿದೆ. ಗೃಹಜ್ಯೋತಿ ಅದು ಅಷ್ಟೇ ಇದೆ. ಇನ್ನು ಅಂಗನವಾಡಿ, ಆಶಾ ಕಾರ್ಯಕರ್ತರು, NPS ನೌಕರರು ಬಹಳಷ್ಟು ಭರವಸೆಗಳು ಕೊಡೋರು. ಇವ್ರು ಹೇಳ್ತಾರೆ ನುಡಿದಂತೆ ನಡೆದಿದ್ದೇವೆ. ಎಲ್ಲಿ ನಡೆದಿರಿ? ಎಲ್ಲವೂ ನಿಮ್ಮ ಯಾವುದೇ ಸ್ಕೀಮ್ಗಳು, ಭರವಸೆಗಳು ಇದುವರೆಗೆ ಅನುಷ್ಠಾನ ಸಮರ್ಪಕವಾಗಿಲ್ಲ. ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ನಿನ್ನೆ ದಿವಸ ಬಾಗಡಿ ಆ ಕುದೂರು ಗ್ರಾಮ ಹೋಬಳಿಯಲ್ಲಿ ಬಾಲಕೃಷ್ಣ ಮಾತಾಡಿದ್ದಾರೆ. ಇವರು ಬಾಲಕೃಷ್ಣ ಅಲ್ಲ, ಬ್ಲಾಕ್ ಮೇಲ್ ಕೃಷ್ಣ. ಏನು ಮತದಾರರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಮಂತ್ರಾಕ್ಷತೆ ಕೊಡ್ತಾರೆ ರೀ ಸ್ವಾಮಿ. ಭಾವನೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಮಂದಿರ ನಿರ್ಮಾಣ ಆಗಬೇಕು. ಕಳೆದ 5 ವರ್ಷ ಹೋರಾಟದ ಪ್ರತಿಫಲ ಆಗಿದೆ. ಅಲ್ಲಿಂದ ಮಂತ್ರಾಕ್ಷತೆ ಕೊಟ್ಟಿದ್ವಿ, ಜನರಿಗೆ ಒಳ್ಳೇದಾಗಲಿ ಅಂತೇಳಿ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿರೋದು. ಇದು ಓಟ್ಗೋಸ್ಕರ ಅಲ್ಲ. ನಾಚಿಕೆ ಆಗಬೇಕಲ್ಲ ನಿಮಗೆ. ಮಂತ್ರಾಕ್ಷತೆ ಕೊಟ್ಟು ಓಟ್ ಕೇಳ್ತಾರೆ. ನಾವು ಭರವಸೆಗಳು ಕೊಟ್ಟಿದ್ದೀವಿ, ಭರವಸೆಗಳು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ. ಭರವಸೆಗಳು ನಾವು ವಿರುದ್ಧವಾಗಿಲ್ಲ, ಭರವಸೆಗಳು ಸಮರ್ಪಕವಾಗಿ ಈಡೇರಿಸಬೇಕು. ಅನ್ನಭಾಗ್ಯ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅಥವಾ ಗೃಹಲಕ್ಷ್ಮಿ, ಶಕ್ತಿ, ಯುವ ನಿಧಿ ಎಲ್ಲವೂ ಫೇಲ್ಯೂರ್ ಆಗಿದೆ. ನೀವು ಕೊಟ್ಟಂತ ಭರವಸೆಗಳು ಸಂಪೂರ್ಣ ವಿಫಲವಾಗಿದೆ. ಆದರೆ ನಿನ್ನೆ ದಿವಸ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸ್ತೀವಿ. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಶಾಸಕರು ಬಾಯಿಂದ ಹೇಳಿಸ್ತಾ ಇದ್ದಾರೆ. ಏನು ಜನರಿಗೆ ಬ್ಲಾಕ್ ಮೇಲ್ ಮಾಡ್ತೀರಾ? ಅರೆ ನಿಮಗೆ ಯಾಕೆ ಕೊಡಬೇಕು? ಇಷ್ಟು ವರ್ಷ ದೇಶ ಆಳಿಲ್ಲ, ಹಾಳು ಮಾಡಿಲ್ಲ, ಮಾರಾಟ ಮಾಡಿಲ್ಲ ನೀವು ದೇಶನ. ಏನು ಗುತ್ತಿಗೆ ಪಡ್ತೀರಾ? ನರೇಂದ್ರ ಮೋದಿ ಅವರು 2 ಬಾರಿ ಪ್ರಧಾನಮಂತ್ರಿಗಳಿಗೆ ಒಳ್ಳೆ ಕೆಲಸ ಮಾಡಿದರೆ ಮತ್ತೊಮ್ಮೆ ಮೋದಿ ಅಂತ ಜನ ಮಾತಾಡ್ತಾ ಇದ್ದಾರೆ. ದೇಶದಲ್ಲಿ ಅಭಿವೃದ್ಧಿ ಮಾಡಿದ್ವಿ. ಆರ್ಟಿಕಲ್ 370 ಇರಬಹುದು, ಅಥವಾ ರಾಮ ಮಂದಿರ ಇರಬಹುದು, ಅಥವಾ ರೈತರಿಗೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇರಬಹುದು, ಮಹಿಳೆಯರಿಗೆ ಉಜ್ವಲ ಗ್ಯಾಸ್ ಇರಬಹುದು. ಕೊಟ್ಟ ಭರವಸೆಗಳನ್ನು ಕೇಂದ್ರದಲ್ಲಿ ನಾವೆಲ್ಲವೂ ಈಡೇರಿಸಿದ್ದೀವಿ. ಆ ರಾಜ್ಯದಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ನಿಮಗೆ ಯಾವುದೇ ಕಾರಣ ನೈತಿಕ ಹಕ್ಕಿಲ್ಲ. ಎಲ್ಲ ಒಂದು ಕಡೆ
ಅಭಿವೃದ್ಧಿ ಶೂನ್ಯ ಆಗಿದೆ. ನಾನು ಆ ಕ್ಷೇತ್ರದಲ್ಲಿ ಕೇಳ್ತೀನಿ, ನಮ್ಮ ಸರ್ಕಾರ ಎಸ್ ಬ್ಲಾಕ್ ಮೇಲ್ ಮಾಡ್ತಾರೆ ಮತದಾರರಿಗೆ. ನಮ್ಮ ಸರ್ಕಾರ ಅವಧಿಯಲ್ಲಿ ಮಂಜೂರಾಗಿದ್ದ ಅನುದಾನಗಳು ಇವತ್ತು ಗುದ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಾರೆ. ಎಷ್ಟು ಬಿಡುಗಡೆ ಮಾಡಿದ್ರಿ? ಒಂದು ತಾಲೂಕು 5 ಲಕ್ಷ ಬಿಡುಗಡೆ ಮಾಡಿದ್ರೆ ಕ್ಷೇತ್ರಕ್ಕೆ. ನಿಮ್ಮ ಕಾಂಗ್ರೆಸ್ನ MLAಗಳು ಹೇಳ್ತಾರೆ, ಬಸವರಾಜ ರೆಡ್ಡಿ ಒಂದು ಕಡೆ ಹೇಳ್ತಾರೆ 56,000 ಕೋಟಿ ಭರವಸೆಗಳಿಗೆ ಹೋಗ್ತದೆ, ಅಭಿವೃದ್ಧಿ ಇಲ್ಲ. ಅರೆ ಅಭಿವೃದ್ಧಿನೂ ಇಲ್ಲ, ಭರವಸೆಗಳು ಸಮರ್ಪಕ ಯೋಜನೆ ಇಲ್ಲ. ಎಲ್ಲ ಒಂದು ಕಡೆ ಜನರಿಗೆ ಬ್ಲಾಕ್ ಮೇಲ್ ಮಾಡ್ತೀರಿ. ನೀವು ಅಧಿಕಾರಕ್ಕೆ ಬರಲ್ಲ, ನಮಗೆ ಗೊತ್ತು. ಲೋಕಸಭೆ ಚುನಾವಣೆಯವರೆಗೆ ಮಾತ್ರ ಇವರು ಭರವಸೆಗಳು. ಅದು ಅರೆಬರೆ ಬೆಂದ ಹಕ್ಕಿ ಅಂತೆಲ್ಲ ಅರೆಬರೆ ಬಂದ ಯೋಜನೆಗಳು 100ಕ್ಕೆ 100 ನಿಲ್ಲಿಸ್ತಾರೆ. ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ಮತ್ತು ಕೆರೆಗೋಡು ಗ್ರಾಮದಲ್ಲಿ ಏನು ಹನುಮಾನ್ ಧ್ವಜ 18 ಜನ ಗ್ರಾಮ ಪಂಚಾಯತ್ ಸದಸ್ಯರು ರೆಸಲ್ಯೂಷನ್ ಸಹಿ ಹಾಕಿದರೆ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿಲ್ಲ. ಅಲ್ಲಿ ಅನುಮತಿಯನ್ನು ಪಡೆದೆ ಹನುಮಾನ್ ಧ್ವಜ ಹಾರಿಸಿರೋದು, ಅದನ್ನ ಇಳಿಸಿರಲ್ಲ. ನಿಮಗೆ ರಾಮ ಕಂಡ್ರಾಗಲ್ಲ, ಹನುಮನ ಕಂಡ್ರಾಗಲ್ಲ, ಸೀತೆ ಕಂಡ್ರಾಗಲ್ಲ, ಲಕ್ಷ್ಮಣ ಕಂಡ್ರಾಗಲ್ಲ. ದೇವಾನುದೇವತೆಗಳು ವಿರೋಧಿಗಳು ನೀವು. ಬಾಬರ್ ಸಂಸ್ಕೃತಿಯವರು, ಟಿಪ್ಪು ವಂಶಸ್ಥರು. ಈ ರಾಜ್ಯದಲ್ಲಿ ತೊಗಲಕ್ ಸರ್ಕಾರ ಆಡಳಿತ ಮಾಡ್ತದೆ. ಏನು ರೆಸಲ್ಯೂಷನ್ ಬುಕ್ ಅನ್ನು ಅಧಿಕಾರಿ ಯಾಕೆ ತಗೊಂಡೋದ್ರು? ಬೆಂಕಿ ಹಚ್ಚಿ ನೀವು ತಾನೆ. ಇವತ್ತು ಬೇರೆಯವ್ರ ಮೇಲೆ ಆರೋಪ ಮಾಡ್ತಿಲ್ಲ, ಬೆಂಕಿ ಹಚ್ಚಿದ ನೀವು. ರಾಜ್ಯದ ಜನ ನಿಮಗೆ ಶಾಪ, ಶ್ರೀರಾಮನ ಶಾಪ, ಕರಸೇವಕರ ಶಾಪ, ರೈತರ ಶಾಪ, ಮಹಿಳೆಯರ ಶಾಪ. ಈ ಸರ್ಕಾರ 100ಕ್ಕೆ 100 ಲೋಕಸಭೆ ಮೇಲೆ ಪತನ ಆಗುತ್ತೆ ಅಂತ ಹೇಳಿ ಇಚ್ಛೆ ಪಡ್ತೀನಿ.